ಅಷ್ಟಸಿದ್ಧಿಗಳಲ್ಲಿ ಸಿದ್ಧರು ಅಂತ ಇರ್ತಾರೆ, ಅಂದರೆ ಸಿದ್ಧಿ ಮಾಡಿಕೊಂಡವರು. ಮೊದಲನೇ ಸಿದ್ಧಿ ಅಣಿಮ ಅನ್ನುವಂಥ ಸಿದ್ಧಿ. ಶ್ರೀಮದ್ ಆಚಾರ್ಯರ ಚರಿತ್ರೆಯಲ್ಲಿ ನಾವು ಇವೆಲ್ಲ ಸಿದ್ಧಿಗಳನ್ನು ನೋಡ್ತೇವೆ. ಮಧ್ವಾಚಾರ್ಯ ಚರಿತ್ರೆ ಮಧ್ವವಿಜಯದಲ್ಲಿ ಬರ್ತದೆ. ಇದನ್ನೆಲ್ಲ ಚಿತ್ರಣ ಮಾಡಿದ್ದಾರೆ ಅವರು. ಅಣಿಮ ಅಂದರೆ ಸಣ್ಣ ರೂಪವನ್ನು ಧಾರಣೆ ಮಾಡಿಕೊಳ್ಳೋದು, ಬಹಳ ಸಣ್ಣ ರೂಪ. ರಾಮಾಯಣದಲ್ಲೂ ಬರ್ತದೆ. ಹನುಮಂತ ಬಹಳ ಸಣ್ಣ ರೂಪದಿಂದ, ಒಂದು ನೊಣದಷ್ಟು ರೂಪದಿಂದ ಹೋಗಿ ಕುಂಭಕರ್ಣನನ್ನು ಪೀಡಿಸ್ತಾ ಇದ್ದ ಅಂತ. ದೊಡ್ಡ ರೂಪದಿಂದ ಹೋದರೆ ಸಿಗಾಕೋತಾರೆ. ನೊಣನ ಹಿಡಿಯೋದು ಬಹಳ ಕಷ್ಟ. ಆ ಕುಂಭಕರ್ಣನ ಕಿವಿ ಹತ್ತಿರ, ತಲೆ ಮೇಲೆ, ಮೂಗಿನ ಮೇಲೆ ಓಡಾಡ್ತಾ ಇದ್ದಂತೆ, ನೊಣ ಓಡಾಡಿದ ಹಾಗೆ. ಅವನು ಹಿಡಿಬೇಕು ಅಂದ್ರೆ ಆಗ್ತಿದ್ದಿಲ್ಲ. ಸುಸೂಕ್ಷ್ಮ ಮಕ್ಷಿಕೋಪಮಃ ಅಂತಾರೆ. ಸೂಕ್ಷ್ಮವಾದ ಮಕ್ಷಿಕೆ ನೊಣದಂತೆ ಹನುಮಂತ. ಇದು ಅಣಿಮ ಅನ್ನುವ ಸಿದ್ಧಿ. ಈ ಸಿದ್ಧಿ ಹೇಗೆ ಬರ್ತದೆ ಅದನ್ನು ಹೇಳಿದ್ದಾರೆ. ಹೇಗೆ ಬರ್ತದೆ ಅಂದರೆ, ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ವೇದದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಪರಮಾಣುವಿನಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅಣು, ರೇಣು, ತೃಣ, ಕಾಷ್ಠಗಳಲ್ಲಿ ಭಗವಂತ ಇದ್ದಾನೆ. ಪರಮಾಣುವಿನಲ್ಲಿ ಅಷ್ಟೇ ಪರಿಮಾಣದಿಂದ, ಸಣ್ಣ ಪರಿಮಾಣದಿಂದ ಪರಮಾತ್ಮ ಇದ್ದಾನೆ. ಆ ರೂಪವನ್ನು ಉಪಾಸನೆ ಮಾಡಿದವರಿಗೆ ಅಣಿಮ ಅನ್ನುವ ಸಿದ್ಧಿ ಬರ್ತದೆ. ಅದನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಪರಮಾಣುವಿನಲ್ಲಿ ಭಗವಂತ ಅಣು ಪರಿಮಾಣದಿಂದ ಇದ್ದಾನೆ ಅಂತ ತಿಳ್ಕೊಂಡು ಉಪಾಸನೆ ಮಾಡಿ ಅದರ ಸಾಕ್ಷಾತ್ಕಾರ ಪಡೆದರೆ ಆವಾಗ ಅಣುವಿನಂಥ ರೂಪವನ್ನು ಯಾವಾಗ ಬೇಕಾದ್ರೂ ಧರಿಸಬಹುದು. ಅದನ್ನು ಧ್ಯಾನ ಮಾಡಬೇಕು. ಆಚಾರ್ಯರು ಅದನ್ನೆಲ್ಲ ಮಾಡಿ ಸಿದ್ಧಿ ಮಾಡಿಕೊಂಡವು. ಮಹಿಮಾ ಅಂತಂದರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ವ್ಯಾಪ್ತನಾದ ಭಗವಂತನಲ್ಲಿ ಭಗವಂತನ ಆ ದೊಡ್ಡ ಪರಿಮಾಣ ಅದನ್ನು ಚಿಂತನೆ ಮಾಡಿದರೆ ಆವಾಗ ಆ ರೂಪದ ಸಾಕ್ಷಾತ್ಕಾರ ಆಗಿ ಅದರಿಂದ ಭಕ್ತರಿಗೆ ಎಷ್ಟು ದೊಡ್ಡ ರೂಪ ಬೇಕಾದ್ರೆ ಧರಿಸ್ಬೋದು. ಹನುಮಂತ ಸಮುದ್ರ ಉಲ್ಲಂಘನೆ ಮಾಡುವಾಗ ಎಂಥ ರೂಪ ಧರಿಸಿದ ಅಂತ ಉಂಟು. ಭಾರೀ ದೊಡ್ಡ ರೂಪ ಧಾರಣೆ ಮಾಡಿದನಂತೆ. ಅದೆಲ್ಲ ಬರಬೇಕಾಗಿದ್ದರೆ ವ್ಯಾಪ್ತನಾದ ಭಗವಂತನ ರೂಪವನ್ನು ಧ್ಯಾನ ಮಾಡಬೇಕು. ಲಘಿಮ ಅಂದರೆ ಹತ್ತಿ ಬಹಳ ಲಘುವಾಗಿದೆ. ಯಾಕೆ ಹತ್ತಿ ಲಘುವಾಯಿತು? ಅದರಲ್ಲಿ ಲಘು ರೂಪದಿಂದ ಪರಮಾತ್ಮ ಇದ್ದಾನೆ, ಹಗುರವಾದ ರೂಪದಿಂದ ಭಗವಂತ ಇದ್ದಾನೆ. ಆ ರೂಪದ ಸಾಕ್ಷಾತ್ಕಾರ ಮಾಡಿಕೊಂಡು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿದರೆ ಅವರ ದೇಹವು ಕೂಡ ತುಂಬ ಹಗುರ ಆಗ್ತದಂತೆ. ಲಘು ಎಷ್ಟು ಬೇಗ. ಒಬ್ಬ ಸಣ್ಣ ಬ್ರಹ್ಮಚಾರಿ ಮೇಲೆ ಮಧ್ವಾಚಾರ್ಯ ಕೂತ್ಕೊಂಡ್ರು, ಅವನೆಲ್ಲ ಇಡೀ ದೇವಾಲಯ ಪ್ರದಕ್ಷಿಣೆ ಮಾಡಿ ಬಂದು ಇಳಿಸಿದ ಅಂತ ಉಂಟು. ಅಷ್ಟು ಹಗುರ ಆದ್ರಂತೆ ಮಧ್ವಾಚಾರ್ಯ. ಬೇಕಾದರೆ ದೇಹ ಹಗುರ ಆಗ್ತದೆ. ಆದರೆ ಆ ಲಘು ರೂಪವನ್ನು ಚಿಂತನೆ ಮಾಡಬೇಕು. ಲಘು ವಸ್ತುಗಳಲ್ಲಿ ಲಘುವಾಗಿ ಪರಮಾತ್ಮ ಇದ್ದಾನೆ. ಪ್ರಾಪ್ತಿ ಅಂತ ಮತ್ತೊಂದು. ವೈಕಾರಿಕ ಅಹಂಕಾರ ಅಂತ ಒಂದು ತತ್ವ ಇದೆ. ಆ ವೈಕಾರಿಕ ಅಹಂಕಾರ ತತ್ವಕ್ಕೆ ನಿಯಾಮಕ ಭಗವಂತ. ಅವನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಆವಾಗ ಇಂದ್ರಿಯಗಳ ಮೇಲೆ ನಿಯಂತ್ರಣ ಬರ್ತದೆ. ಅದು ಪ್ರಾಪ್ತಿ ಅಂತನ್ನುವ ಸಿದ್ಧಿ. ಯಾಕೆ? ವೈಕಾರಿಕ ಅಹಂಕಾರದಿಂದಲೇ ಇಂದ್ರಿಯಗಳದ್ದೆಲ್ಲ ಉತ್ಪತ್ತಿ ಆದವು ಅಹಂಕಾರ ತತ್ವದಿಂದ. ಹಾಗಾಗಿ ವೈಕಾರಿಕ ಅಹಂಕಾರ ನಿಯಾಮಕ ಭಗವಂತ. ಆ ರೀತಿ ಉಪಾಸನೆ ಮಾಡಿ ಇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಪಡೆಯಬಹುದು. ಪ್ರಾಕಾಶ್ಯ ಅಂತ ಒಂದು ಸಿದ್ಧಿ. ಸೂತ್ರನಾಮಕ ಅಂತ ವಾಯುದೇವರು ಅಂತ ಒಬ್ಬರಿದ್ದಾರೆ. ವಾಯುದೇವರದ್ದು ಅನೇಕ ರೂಪಗಳಿದೆ. ಸೂತ್ರ ರೂಪ, ಮಾತರಿಶ್ವ ರೂಪ, ಪವಮಾನ ರೂಪ, ಹೀಗೆ ಪವಮಾನ, ಸೂತ್ರ, ಮಾತರಿಶ್ವ, ಮುಖ್ಯ ಪ್ರಾಣ. ಜೀವರ 4 ದೇಹದಲ್ಲಿ, ಸ್ವರೂಪ ದೇಹದಲ್ಲಿ ಮಾತರಿಶ್ವ, ಲಿಂಗ ದೇಹದಲ್ಲಿ ಸೂತ್ರನಾಮಕ, ಆಮೇಲೆ ಈ ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ ಉಸಿರಾಡಿಸ್ಕೊಂಡಿರೋದು, ಇಲ್ಲಿ ಮುಖ್ಯ ಪ್ರಾಣ. ಆಮೇಲೆ ಅನಿರುದ್ಧ ದೇಹ ಅಂತಿದೆ, ಅಲ್ಲಿ ಪವಮಾನ ಅನ್ನುವಂಥ ರೂಪ. ಹೀಗೆ ಪವಮಾನ, ಸೂತ್ರ, ಮಾತರಿಶ್ವ, ಮುಖ್ಯ ಪ್ರಾಣ, ಈ 4. ಅದರಲ್ಲಿ ಸೂತ್ರನಾಮಕ ವಾಯುದೇವರು ಅಂತ ಏನಿದ್ದಾರೆ, ಆ ವಾಯುದೇವರು ಮತ್ತು ಬ್ರಹ್ಮ ಇಬ್ಬರಲ್ಲಿ ಅಂತರ್ಗತನಾದ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಆವಾಗ ಸಕಲ ವೇದಾರ್ಥಗಳು ತಾನಾಗೆ ಹೊಳಿತದೆ. ಸರ್ವತಂತ್ರ ಸ್ವತಂತ್ರ ಅಂತಾರೆ. ಯಾರನ್ನೂ ಕೇಳಬೇಕಾಗಿಲ್ಲ, ಓದಿದ್ರೆ ಸಾಕು. ಆ ವೇದಾರ್ಥಗಳೆಲ್ಲ ತಕ್ಷಣದಲ್ಲಿ ಪ್ರತಿಭಾಶಕ್ತಿಯಿಂದ ಇದಕ್ಕೆ ಹೀಗೆ ಅರ್ಥ ಅಂತ ಹೊಳಿತಾ ಹೋಗ್ತದೆ. ಅದು ಅರ್ಥ ಮಾಡೋದು ಬಹಳ ಕಷ್ಟ. ವೇದಾರ್ಥವನ್ನು ಅದು ಹೊಳಿಬೇಕಾಗಿದ್ದರೆ ಅಂಥ ಒಂದು ಮೇಧಾಶಕ್ತಿ ಬೇಕು. ಅದು ಪ್ರಾಕಾಶ್ಯ. ಈಶಿತ್ವ ಅಂತ ಒಂದು. ಈಶಿತ್ವ ಅಂತಂದರೆ ಇಡೀ ಜಗತ್ತನ್ನು ಆಳುವ ಶಕ್ತಿ, ಪ್ರಭುತ್ವ ಶಕ್ತಿ ಅದು ಇರ್ತದೆ. ಇದ್ದವರು ಇನ್ನಷ್ಟು ಈ ಪ್ರಭಾವಿಯಾಗಿ ಈಶತ್ವ ಶಕ್ತಿ ಬರಬೇಕಾದರೆ ಕಾಲಾಂತರ್ಗತ ಪರಮಾತ್ಮನ ರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಕಾಲ ಅಂತ ಒಂದು ರೂಪ ಇದೆ. ಕಾಲೋಸ್ಮಿ ಲೋಕಕ್ಷಯ ಕೃತ್ಪ್ರವೃದ್ಧ ಅಂತ ಗೀತೆಯಲ್ಲಿ ಹೇಳ್ತಾನೆ. ನಾನು ಕಾಲನಾಮಕ ಪರಮಾತ್ಮ ಅಂತ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ವಿಶ್ವರೂಪ ತೋರಿಸಿದ ಮೇಲೆ
ಇದೇನಿದು ನಿನ್ನ ರೂಪ ಅಂತಂದರೆ ಇದು ಕಾಲರೂಪ ಅಂತ ಹೇಳ್ತಾನೆ. ಆ ಕಾಲಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಆಳ್ತಕ್ಕಂಥ ಶಕ್ತಿ ಬರ್ತದೆ. ವಶಿತ್ವ ಅಂತಂದರೆ ವಶಿತ್ವ ಅಂದರೆ ಈ ವಿಷಯ ಪದಾರ್ಥಗಳು, ಭೋಗ ಸಾಮಗ್ರಿ, ಅದ್ರ ಮೇಲೆ ಅನಾಸಕ್ತಿ ಬರಬೇಕು. ಅದಕ್ಕೆ ನಾವು ವಶ ಆಗಬಾರ್ದು, ಅದಕ್ಕೆ ನಾವು ವಶ ಆಗಿಬಿಡಬಾರ್ದು. ನಮ್ಮ ವಶದಲ್ಲಿ ಅದೇ ಇರಬೇಕು. ಬೇಕಾದರೆ ತಿನ್ನಬೇಕು, ಬೇಡಾದರೆ ಬಿಡಬೇಕು ಅಂತನ್ನುವಂಥ ವಶಿತ್ವ, ಅದು ವಶಿತ್ವ. ಅದ್ರ ಮೇಲೆ ನಿಯಂತ್ರಣ ಶಕ್ತಿ ಬೇಕು. ಈಗ ಮಕ್ಕಳಿಗೆಲ್ಲ ಅದು ಇರೋದಿಲ್ಲ. ಪಾಯಸ ಹಾಕಿದರೆ ತಿಂದೇ ಬಿಡಬೇಕು, ಗೋವಿಂದ ಹಾಕೋದ್ರೊಳಗೆ ತಿಂದೇ ಬಿಡ್ತಾರೆ. ಅದು ಹೆಂಗೆ ತಿಂತಾರೋ ಅಷ್ಟು ಜನರ ಕಣ್ಣು ತಪ್ಪಿಸಿ ಮೊದಲು ಅದೇ ನೈವೇದ್ಯ ಮಾಡೋದು, ಆಮೇಲೆ ಆಚಾರ್ಯರೆಲ್ಲ ಕೂಡೋದು. ಅದು ವಶಿತ್ವ ಇರೋದಿಲ್ಲ. ಸ್ವಲ್ಪ ದೊಡ್ಡವರಾಗ್ತಾ ಹೋಗ್ತಾ ಸ್ವಲ್ಪ ವಶಿತ್ವ ಬರ್ತದೆ. ಆದರೆ ಪರಿಪೂರ್ಣವಾಗಿ ಈ ಭೋಗ ಸಾಮಗ್ರಿಗಳ ಮೇಲೆ ನಿಯಂತ್ರಣ ಬರಬೇಕಾದ್ರೆ ಅದಕ್ಕೆ ವಶಿತ್ವ ಅಂತಾರೆ. ಅದಕ್ಕೆ ನಾವು ಅಡಿಕ್ಟ್ ಆಗಬಾರ್ದು, ಅದು ನಮ್ಮ ಅಧೀನದಲ್ಲಿರಬೇಕು. ಅಂಥದ್ದು ಬರಬೇಕಾದ್ರೆ ಭಗವಂತ ಷಡ್ಗುಣ ಪರಿಪೂರ್ಣ ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ಭಗವಾನ್ ಅಂತ ಹೇಳೋದು ಯಾವಾಗಲೂ. ಭಗವಂತ ಅಂತಂದರೆ ಷಡ್ಗುಣ ಪರಿಪೂರ್ಣ ಅಂತ ಅರ್ಥ. 6 ಗುಣಗಳು ಮುಖ್ಯ. ಆ ಷಡ್ಗುಣ ಪೂರ್ಣತ್ವದ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಆವಾಗ ಇದು ಈ ವಶಿತ್ವ ಅನ್ನೋದು ಬರ್ತದೆ. ಅಂದರೆ ಭೋಗ ಸಾಮಗ್ರಿಗಳು ನಮ್ಮ ನಿಯಂತ್ರಣದಲ್ಲಿ ಇರ್ತವೆ. ಕಪ್ಪಿಗಳು ಹಾಗೆ ಆಗೋದಿಲ್ಲ. ಕಪ್ಪಿಗಳಿಗೆಲ್ಲ ತಡ್ಕೊಳ್ಳಿಕ್ಕಾಗೋದಿಲ್ಲ, ಬೇಕೇ ಬೇಕು. ಏನಿದ್ರು ಏನಾದರೂ ಮಾಡಿ ಕಸುಗೊಂಡಾದರೂ ಹೋಗ್ತದೆ. ದನಗಳಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಎಷ್ಟು ದೊಡ್ಡ ದನ ಆದರೂ ಕೂಡ ಹೋಗಿ ಬಾಯಿ ಹಾಕೇ ಬಿಡ್ತದೆ. ನಂದು ಮತ್ತೊಬ್ಬರದು ಯಾವ ವಿವೇಕನೂ ಇರೋದಿಲ್ಲ. ಅದೆಲ್ಲ ಬೇಕು. ಆ ವಶಿತ್ವ ಬೇಕಾದರೆ ಇದು ಪ್ರಾಕಾಮ್ಯ ಅಂತ ಮತ್ತೊಂದು ಸಿದ್ಧಿ. ಭಗವಂತ ಗುಣತ್ರಯಾತೀತ ಅಂತ ಧ್ಯಾನ ಮಾಡಬೇಕು. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಮೀರಿ ಗುಣತ್ರಯಾತೀತನಾಗಿದ್ದಾನೆ ಅಂತ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಆವಾಗ ಎಲ್ಲ ಮೋಹಗಳು ಹೋಗ್ತದೆ. ಇದಲ್ಲದೆ ಅನೂರ್ಮಿತ್ವ ಅಂತ ಮತ್ತೊಂದು ಸಿದ್ಧಿ. ಶ್ವೇತದ್ವೀಪಾಧಿಪತಿಯಾಗಿದ್ದಾನೆ ಪರಮಾತ್ಮ ಅಂತ ಧ್ಯಾನ ಮಾಡಬೇಕು. ಕ್ಷೀರ ಸಮುದ್ರದಲ್ಲಿ ಶ್ವೇತದ್ವೀಪ ಅಂತ ಮನೆ, ಅಲ್ಲಿ ಭಗವಂತ ಇದ್ದಾನೆ ಅಂತ ಅವನ ಧ್ಯಾನ ಮಾಡಿದರೆ ಆವಾಗ ಅನೂರ್ಮಿಮತ್ವ ಅಂದರೆ ಹಸಿವೆ, ಬಾಯಾರಿಕೆ, ಶೋಕ, ಮೋಹ, ಜರ, ಮರಣ ಇವೆಲ್ಲ ಒಂದಾದ್ಮೇಲೆ ಒಂದು ತೆರೆಗಳು ಬಂದಂತೆ, ಅಲೆಗಳು ಬಂದಂತೆ ಬರ್ತಾ ಇರ್ತದೆ. ಊರ್ಮಿ ಅಂದರೆ ಅಲೆ. ಒಂದಾದ್ಮೇಲೊಂದು ಸಂಸಾರದಲ್ಲಿ ದುಃಖವೇ. ಅದು ಹೋಗಬೇಕು ಅಂತಂದರೆ ಶ್ವೇತದ್ವೀಪಾಧಿಪತಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಆಕಾಶದಲ್ಲಿ ಪ್ರಾಣದೇವರಿದ್ದಾರೆ. ಆಕಾಶದಲ್ಲಿ ಪ್ರಾಣದೇವರಲ್ಲಿ ಪರಮಾತ್ಮ ಇದ್ದಾನೆ ನಿಯಾಮಕನಾಗಿ ಅಂತ ಚಿಂತನೆ ಮಾಡಿದರೆ ಆಗ ದೂರಶ್ರವಣ ಶಕ್ತಿ ಬರ್ತದೆ. ದೂರದಲ್ಲಿದ್ದದ್ದನ್ನು, ಮಾತಾಡಿದ್ದನ್ನು ಕೇಳಿಸ್ಕೋಬೋದು. ಅದು ಹೇಗೆ? ಶಬ್ದ ಇರೋದು ಆಕಾಶದಲ್ಲಿ. ಆಕಾಶದ ಮೂಲಕನೇ ಶಬ್ದ ಬರೋದು. ಶಬ್ದ ಗುಣಕಂ ಆಕಾಶಂ ಅಂತಾರೆ. ಆಕಾಶದ ಗುಣವೇ ಪ್ರಧಾನವಾಗಿ ಶಬ್ದ. ಆ ಆಕಾಶದಲ್ಲಿ ಪ್ರಾಣದೇವರಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಎಷ್ಟು ದೂರದಲ್ಲಿ ಮಾತಾಡಿದ್ದು ಕೂಡ ಶಬ್ದ ಕಿವಿ ಕೇಳಿಸ್ತದೆ. ಇದಕ್ಕೆ ದೂರ ಶ್ರವಣ ಶಕ್ತಿ ಅಂತಾರೆ. ಇದೊಂದು ಸಿದ್ಧಿ. ದೂರ ದರ್ಶನ ಶಕ್ತಿ, ಅದು ನೋಡುವಂತಹದ್ದು ಕಣ್ಣು. ಕಣ್ಣಿಗೆ ನಿಯಾಮಕ ಸೂರ್ಯಾಂತರ್ಗತ ನಾರಾಯಣನ ಚಿಂತನೆ ಮಾಡೋದರಿಂದ ಎಷ್ಟು ಸಾವಿರಾರು ಯೋಜನೆ ದೂರದ ವಸ್ತುವನ್ನು ಕೂಡ ನೋಡ್ಬೋದು. ದೂರದರ್ಶನ ಶಕ್ತಿ. ಮನಸ್ಸಿಗಿಂತಲೂ ಕೂಡ ಮನೋಜವಂ ಮಾರುತ ತುಲ್ಯ ವೇಗಂ ಅಂತೀವಿ. ಮನೋಜವ ವಾಯುದೇವರಿಗಿತ್ತಂತೆ. ಮನಸ್ಸು ಎಷ್ಟು ಬೇಗ ಹೋಗ್ತದೆ, ಅದಕ್ಕಿಂತ ಮುಂಚೆ ವಾಯುದೇವರು ಇರ್ತಾರಂತೆ. ಬೇಕಾದ್ರೆ ಮುಖ್ಯ ಹನುಮಂತ ಇರ್ತಾನೆ. ಅಷ್ಟು ಮನೋಜವ ಸಿದ್ಧಿ. ಅದು ಮನಸ್ಸು ಅನ್ನೋದು ಮೂಲ ಮನಸ್ತತ್ವ ಅಂತ ಒಂದಿದೆ 24 ತತ್ವದಲ್ಲಿ. ಆ ಮನಸ್ತತ್ವದಿಂದ ಮನಸ್ಸು ಹುಟ್ಟಿದೆ. ಇದನ್ನು ಚಿಂತನೆ ಮಾಡೋದರಿಂದ ಮನೋಜವ ಸಿದ್ಧಿ. ಏನು ಬೇಕಾದರೆ ರೂಪವನ್ನು ಧರಿಸ್ಬೋದು. ಅದು ಇಚ್ಛಾರೂಪ ಅಂತಾರೆ. ಯಾವ ರೂಪ ಬೇಕಾದ್ರೆ ಧರಿಸ್ಲಿಕ್ಕೆ ಬರ್ತದೆ. ಇದಕ್ಕಿದ್ದ ಹಾಗೆ ಸ್ತ್ರೀ ಆಗ್ತಾರೆ, ಪುರುಷರಾಗ್ತಾರೆ, ಆನೆ ಆಗ್ತಾರೆ, ಪಕ್ಷಿಗಳಾಗ್ತಾರೆ, ಪಕ್ಷಿಗಳಾಗಿ ಎಲ್ಲೆಲ್ಲೋ ಹೋಗ್ತಾರೆ. ಹೀಗೆಲ್ಲ ಉಂಟು. ಪಕ್ಷಿ ರೂಪವನ್ನು ಧರಿಸೋದು ಅಂತ ಉಂಟು. ಜಿಂಕೆ ರೂಪ ಧರಿಸಿದ್ದಾರೆ ಅಂತ ಕಥೆ ಬರ್ತದೆ. ಕಿಂದಮ ಅನ್ನೋ ಋಷಿಗಳು ಜಿಂಕೆ ರೂಪದಲ್ಲಿ ಇದ್ದರು. ಆವಾಗಲೇ ಪಾಂಡು ಬಾಣ ಬಿಟ್ಟದ್ದು ಯಾವುದೋ ಮೃಗ ಅಂತ ತಿಳ್ಕೊಂಡು ಬಾಣ ಬಿಟ್ಟ. ಇಂಥ ರೂಪ, ಇಚ್ಛಾರೂಪ ಬರಬೇಕಾಗಿದ್ದರೆ ಭಗವಂತ ಎಲ್ಲ ಪ್ರಾಣಿಗಳಲ್ಲಿ ತತ್ತದಾಕಾರನಾಗಿ ತತ್ತನಾಮಕನಾಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ತತ್ತದಾಕಾರ ಅಂತ ಭಾವಿಸಬೇಕು. ಆವಾಗ ಭಗವಂತನ ಸಾಕ್ಷಾತ್ಕಾರ ಆಗಿ ಅಂಥ ಆಕಾರ ಬರ್ತದೆ. ಪರಕಾಯ ಪ್ರವೇಶ ಅಂತ, ಅದು ನಮ್ಮೊಳಗಿರ್ತಕ್ಕಂಥ ಪರಮಾತ್ಮನೇ ಇನ್ನೊಬ್ಬರ ಶರೀರದಲ್ಲಿದ್ದಾನೆ. ಅವನು ಬೇರೆ ಅಲ್ಲ. ಭಗವಂತನ ನಮ್ಮಲ್ಲಿರೋ ರೂಪ ಇನ್ನೊಬ್ಬರಲ್ಲಿರೋ ರೂಪ ಒಂದು ಅಂತ ಅಖಂಡ ಧ್ಯಾನ ಮಾಡಿ ನಮ್ಮ ರೂಪ ಆ ರೂಪಕ್ಕೂ ಐಕ್ಯ ಚಿಂತನೆ ಮಾಡಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಆ ಪರಮಾತ್ಮನೇ ಈ ಜೀವನನ್ನು, ಯೋಗಿಯಾದ ಜೀವನನ್ನು ಅಲ್ಲಿ ಕರ್ಕೊಂಡು ಹೋಗಿಬಿಡ್ತಾನಂತೆ.
ಆ ದೇಹದಲ್ಲಿ ಪ್ರವೇಶ ಮಾಡಿಸ್ತಾನೆ. ಅದಕ್ಕೆ ಪರಕಾಯ ಪ್ರವೇಶ ಅಂತ ಕರೀತಾರೆ. ಸ್ವಚ್ಛಂದ ಮೃತ್ಯುತ್ವ ಸಿದ್ಧಿ ಅಂತ ಒಂದುಂಟು. ಸ್ವಚ್ಛಂದ ಮೃತ್ಯುತ್ವ ಅನ್ನೋದು ಬರಬೇಕಾದರೆ ಶರೀರದಲ್ಲಿ 6 ಸ್ಥಾನಗಳಿದೆ. ಮೂಲೆ ಚನಾಭವು ಹೃದಯೇಂದ್ರಯೋನಿ ಭ್ರೂ ಮಧ್ಯ ಮೂರ್ಧದ್ವಿಷಡಂತಕೇಶು ಅಂತ ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ. ಷಟ್ಚಕ್ರಗಳು ಅಂತಿದೆ. ಮೂಲ, ನಾಭಿ, ಹೃದಯ, ಕಂಠ, ಭ್ರೂಮಧ್ಯ, ತಲೆ ಮೇಲೆ, ಹೀಗೆ 6 ಚಕ್ರಗಳಲ್ಲಿ ಭಗವಂತನ ರೂಪಗಳಿದೆ ಅಂತ ಆ ರೂಪಗಳ ಚಿಂತನೆ ಮಾಡೋದರಿಂದ ಸ್ವಚ್ಛಂದ ಮೃತ್ಯುತ್ವ ಬರಲಿಕ್ಕೆ ಸಾಧ್ಯ. ದೇವತೆಗಳ ಜೊತೆಗೆ ಕ್ರೀಡೆ ಮಾಡಬಹುದು. ಸತ್ವಗುಣ ನಿಯಾಮಕ ಪರಮಾತ್ಮ ಅಂತ ಧ್ಯಾನ ಮಾಡಿ ಆ ಸತ್ವಗುಣ ನಿಯಾಮಕ ಭಗವಂತನ ಚಿಂತನೆ ಮಾಡಿದರೆ ದೇವತೆಗಳ ಉದ್ಯಾನದಲ್ಲಿ ಹೋಗಿ ದೇವತೆಗಳೊಡನೆ ಯೋಗಿ ವಿಹಾರ ಬರ್ತಾನೆ. ಯಥಾ ಸಂಕಲ್ಪ ನಮ್ಮ ಸಂಕಲ್ಪ ಈಡೇರಬೇಕು. ಅದಕ್ಕೆ ಭಗವಂತನನ್ನು ಸತ್ಯ ಸಂಕಲ್ಪ ಅಂತ ಚಿಂತನೆ ಮಾಡಬೇಕು. ಆ ರೀತಿ ಮಾಡಿದರೆ ನಮ್ಮ ಸಂಕಲ್ಪ ಸತ್ಯ ಆಗ್ತದೆ. ನಮ್ಮ ಆಜ್ಞೆಯನ್ನು ಎಲ್ಲರೂ ಪರಿಪಾಲಿಸಬೇಕು. ಯಾರೂ ನಮ್ಮ ಆಜ್ಞೆಯನ್ನು ಮೀರಿರಬಾರ್ದು. ಮೀರಿದರು ಅಂತಂದರೆ ಮನುಷ್ಯನಿಗೆ ದುಃಖ ಆಗ್ತದೆ, ಸಿಟ್ಟು ಬರ್ತದೆ, ಇದೆಲ್ಲ ಆಗ್ತದೆ. ಅದಕ್ಕೆ ಸ್ವತಂತ್ರ ಪರಮಾತ್ಮ ಅಂತ ಚಿಂತನೆ ಮಾಡಿದರೆ ನಮ್ಮ ಆಜ್ಞೆಯನ್ನು ಯಾರೂ ಮೀರಲ್ಲ. ಹೀಗಾಗಿ ಸ್ವಾತಂತ್ರ್ಯ ಗುಣವನ್ನು ಧ್ಯಾನ ಮಾಡಬೇಕು. ತ್ರಿಕಾಲಜ್ಞತ್ವ ಸಿದ್ಧಿ. ತ್ರಿಕಾಲಜ್ಞತ್ವ ಅಂತಂದರೆ 3 ಕಾಲದಲ್ಲಿ ಇದ್ದದ್ದನ್ನು ಕಂಡುಕೊಳ್ತಕ್ಕಂಥದ್ದು. ತ್ರಿಕಾಲ ನಿಯಾಮಕ ಭಗವಂತ ಅಂತ ಚಿಂತನೆ ಮಾಡಿದರೆ ತ್ರಿಕಾಲಜ್ಞತ್ವ ಬರ್ತದೆ. ಪರಚಿತ್ತಾಭಿಜ್ಞತ್ವ ಅಂತ ಒಂದು ಸಿದ್ಧಿ. ಇನ್ನೊಬ್ಬರು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಬೋದು. ಅದನ್ನು ತಿಳಿಬೇಕಾಗಿದ್ದರೆ ಭಗವಂತ ಪರಚಿತ್ತಾಭಿಜ್ಞ, ಸರ್ವಜ್ಞನಾಗಿದ್ದಾನೆ, ಪರಚಿತ್ತಾಭಿಜ್ಞನಾಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ಆವಾಗ ಪರಚಿತ್ತಾಭಿಜ್ಞತ್ವ ಬರ್ತದೆ. ಮಧ್ವಾಚಾರ್ಯರಿಗೆ ಅದಿತ್ತು ಅಂತ ಉಲ್ಲೇಖ ಇದೆ ಮಧ್ವವಿಜಯದಲ್ಲಿ. ಶಿಷ್ಯರ ಜೊತೆಗೆ ಉತ್ತರ ಭಾರತ ಸಂಚಾರ ಮಾಡುವಾಗ ಒಬ್ಬ ತಪಸ್ವಿಯನ್ನು ತೋರಿಸ್ತಾರೆ ಮಧ್ವಾಚಾರ್ಯ. ಒಳ್ಳೆ ತಪಸ್ಸು ಮಾಡ್ತಾ ಕೂತಿದ್ದ ಒಬ್ಬ ಋಷಿ. ಎಲ್ಲರೂ ಶಿಷ್ಯರೆಲ್ಲ ಹಾಗಾದ್ರೆ ಅವನಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೋಗಿದ್ದರು. ಮಧ್ವಾಚಾರ್ಯ ಹೇಳ್ತಾರೆ, ಅವನು ತಪಸ್ವಿ ಅಲ್ಲ, ಅವನು ಮುಂದಿನ ಕಲ್ಪದ ಮಾರೀಚ ಅಂತ ಹೇಳಿದರು. ಮುಂದೆ ಪ್ರತಿ ಸಲ ಇದೆಲ್ಲ ಧಾತಾ ಯಥಾ ಪೂರ್ವಮ ಕಲ್ಪಯಿತು ಅಂತ ನಡೀತಾ ಇರ್ತದೆ. ಮುಂದೆ ಮಾರೀಚನಾಗಿ ಸೀತಾಪಹರಣಕ್ಕೆ ಸಹಾಯ ಮಾಡಬೇಕಲ್ಲ. ಮುಂದೆ ಮತ್ತೆ ರಾಮದೇವರು ಅವರೆಲ್ಲ ಬರ್ತಾರೆ, ರಾವಣ ಬರ್ತಾನೆ. ಈ ರಾವಣ ಅಲ್ಲ, ಈ ರಾಮ ಮತ್ತೆ ಬರ್ತಾರೆ, ಬೇರೆ ಬೇರೆ ಅದೇ ಹೆಸರಿನವರು. ಆವಾಗ ಮಾರೀಚ ಅಂತ ಒಬ್ಬ ಹೆಸರಿನವನು ಬರ್ತಾನೆ. ಅವನೇ ಇವನು ಅಂತ ಅಂದ್ರಂತ. ಮುಂದೆ ಬರೋ ಮಾರೀಚ ಇವನು. ಅಷ್ಟು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇತ್ತು. ಅಗ್ನಿಸ್ತಂಭ, ಸೂರ್ಯಸ್ತಂಭ, ಜಲಸ್ತಂಭ, ವಿಷ ಕುಡಿದ್ರೂ ಕೂಡ ಏನೂ ಆಗದೇ ಇರೋ ಹಾಗೆ ವಿಷಸ್ತಂಭನ, ಇವೆಲ್ಲ ಕೆಲವು ಸಿದ್ಧಿಗಳಿದೆ. ಅದಕ್ಕೆಲ್ಲ ಏನು ಅಂತಂದರೆ ಅಗ್ನಿಸ್ತಂಭ ಬರಬೇಕಾದ್ರೆ ಅಗ್ನಿ ನಿಯಾಮಕ ಪರಮಾತ್ಮ ಅಂತ ಚಿಂತನೆ ಮಾಡಬೇಕು. ಆಗ ಅಗ್ನಿಸ್ತಂಭನ ಶಕ್ತಿ ಬರ್ತದೆ.